ಎಷ್ಟೊಂದು ಬೇಜವಾಬ್ದಾರಿ. ಟ್ರಿಪ್ ತಗೊಂಡ್ ಬಂತ ಹೇಳಿ ಎಷ್ಟೊತ್ತಾಯ್ತು. ಇಲ್ಲಿ ಯಾವಾಗ್ಲೂ ಹೀಗೇನೆ, ಹೇಳಿದ ಕೆಲಸ ಸರಿಯಾಗಿ ಮಾಡೋದಿಲ್ಲ. ಮಿಸ್ ನಂದಿನಿ, ಸಿಸ್ಟರ್ ಇಲ್ಲಿ ಗ್ಲೂಕೋಸ್ ತರಲ್ಲ ಅಂತ ನೀವು ಅವ್ನು ಹುಡ್ಕೊಂಡು ಹೊರಟಿದ್ದೀರಲ್ಲ? ಹೌದು ಡಾಕ್ಟರ್, ಆ ಪೇಷಂಟ್ ತುಂಬಾ ವೀಕ್ ಆಗಿದ್ದಾರೆ. ನಾನ್ ಸಿಸ್ಟರ್ ಲಿಲ್ಲಿಗೆ ಹೇಳಿ ಅರ್ಧ ಗಂಟೆ ಆಯ್ತು. ಹೌದಾ? ಅವಳು ಎಲ್ಲಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಬನ್ನಿ. ಇರ್ರೆಸ್ಪಾನ್ಸಿಬಲ್. ಇದೇನು ರೊಮ್ಯಾನ್ಸ್ ಮಾಡೋ ಟೈಮೇ. ಸಿಸ್ಟರ್ ಲಿಲ್ಲಿ ಬರ್ಲಿ ಅವ್ರಿಗೆ. ಮಿಸ್ ನಂದಿನಿ, ಪ್ಲೀಸ್ ಪ್ಲೀಸ್, ನೀವೇನು ಚಿಕ್ಕವರು, ಹೊಸಬ್ರು, ಇದೆಲ್ಲ ನಿಮ್ಗೆ ಹೊಸದಾಗೆ ಕಾಣಿಸುತ್ತೆ. ಆಸ್ಪತ್ರೆಲಿ ಇದೆಲ್ಲ ಮಾಮೂಲು. ಅದು ಅಲ್ಲದೆ ಇವರೆಲ್ಲ ಹಳೆ ಹುಲಿಗಳು. ಇವ್ರನ್ನ ದ್ವೇಷ ಕಟ್ಕೊಂಡ್ರೆ ನಾಳೆ ನಿಮ್ಗೆ ತೊಂದರೆ ಹೆಚ್ಚು. ಇದ್ರ ಬಗ್ಗೆ ಸರ್ಜನ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇಂಥ ವಿಷಯಗಳು ಆಸ್ಪತ್ರೆಲಿ ಎಲ್ರಿಗೂ ಗೊತ್ತಿರೋ ಗುಟ್ಟು. ನೀವು ವಾರ್ಡ್ಗೆ ಹೋಗಿ, ನಾನು ಗ್ಲೂಕೋಸ್ ತಗೊಂಡ್ಬರ್ತೀನಿ, ಪ್ಲೀಸ್. ಓಕೆ. ಏನ್ ಡಾಕ್ಟರ್ ಕರೆದ್ರಂತಲ್ಲ? ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ, ನೀವು ವಾಶ್ ಮಾಡ್ಕೊಂಡ್ ಬನ್ನಿ ಪ್ಲೀಸ್. ನೀವು ಮಾಡಿ, ನಾನು ನಿಮ್ಗೆ ಅಸಿಸ್ಟ್ ಮಾಡ್ತೀನಿ. ಡಾಕ್ಟರ್, ಈ ಡಿಫಿಕಲ್ಟ್ ಕೇಸ್ನ ನಾನು ಆಪರೇಟ್ ಮಾಡ್ಲಾ? ಎಸ್, ನೀವು ಕಲ್ತ್ಕೊಳ್ಳಿ ಅಂತಾನೆ ನಾನು ನಿಮ್ಮನ್ನು ಕರೆಸಿದ್ದು. ಪ್ಲೀಸ್. ಕಂಗ್ರ್ಯಾಚುಲೇಷನ್ ಮಿಸ್ ನಂದಿನಿ, ಆಪರೇಷನ್ ಸಕ್ಸಸ್ಫುಲ್. ಆ ಕೀರ್ತಿ ಸೇರ್ಬೇಕಾದ್ದು ನಿಮ್ಗೆ ಡಾಕ್ಟರ್. ಆಟೋ. ಆಟೋ. ಬನ್ನಿ ಮಿಸ್ ನಂದಿನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಡಾಕ್ಟರ್? ತೊಂದ್ರೆ ಏನಿಲ್ಲ, ಅಂದ ವೇ ತಾನೆ. ಆದ್ರೂ ನೋಡಿ, ನಾನು ನಿಮ್ಮನ್ನ ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಪ್ಲೀಸ್. ಓಕೆ. ಇವತ್ತೇನೋ ಆಟೋ ಸ್ಟ್ರೈಕ್ ಇರಬೇಕು ಅಂತ ಕಾಣಿಸುತ್ತೆ. ಯಾವ ಆಟೋನು ನಿಲ್ಸ್ತಾನೆ ಇಲ್ಲ. ನೀವು ಬರ್ದೇ ಹೋಗಿದ್ರೆ ನಾನು ಮನೆಗೆ ಸೇರಿದು ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ನಿಮಗೂ ನಿಮ್ ಕಾರ್ಗೂ ತುಂಬಾ ಥ್ಯಾಂಕ್ಸ್. ಮಿಸ್ ನಂದಿನಿ, ನಾನು ನಿಮ್ಮವನೇ, ಈ ಕಾರು ನಿಮ್ದೇನೆ. ಥ್ಯಾಂಕ್ಸ್. ಯಾಕೆ? ಹೌಸ್ಫುಲ್. ನೀವು ಹೇಳೋ ಥ್ಯಾಂಕ್ಸ್ ಜೇಬ್ ತುಂಬೋಗಿದೆ, ಬೇರೆ ಜಾಗನೇ ಇಲ್ಲ ಅದಕ್ಕೆ. ಅಲ್ರಿ, ದಿನಕ್ಕೆ ನೀವು ಎಷ್ಟು ಸಲ ಅಂತ ಥ್ಯಾಂಕ್ಸ್ ಹೇಳೋದು, ಅದನ್ನ ಎಷ್ಟು ಸಲ ಅಂತ ನಾನು ಕೇಳಿಸ್ಕೊಂಡು ಜೇಬ್ ತುಂಬಿಸ್ಕೊತಿರೋದು. ಇತ್ತೀಚೆಗೆ ಸಿಗರೇಟ್ಗೆ ಅಂತ ಕೈ ಹಾಕಿದ್ರೆ ಸಿಕ್ಕೋದೆ ನಿಮ್ ಥ್ಯಾಂಕ್ಸ್. ಹಾ ಡಾಕ್ಟರ್, ಕೈಗೆ ಸಿಗೋ ಥ್ಯಾಂಕ್ಸ್ ನ ಬಿಟ್ಬಿಟ್ಟು ಸಿಗರೆಟ್ ನ ಯಾಕೆ ತಗೋತೀರಿ? ಏನ್ ಮಾಡೋದು ಹೇಳಿ, ನೀವ್ ಹೇಳೋ ಥ್ಯಾಂಕ್ಸ್ ಬರೀ ಕೈ ಸೇರುತ್ತೆ ಹೊರತು ಬಾಯಿವರೆಗೂ ಬರೋದಿಲ್ವೇ? ಮಿಸ್ ನಂದಿನಿ, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಟೈಮ್ ಇದ್ರೆ ನನ್ ಜೊತೆ ಒಂದ್ ಕಪ್ ಕಾಫಿ ಕುಡಿಬೋದಲ್ಲ? ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕ್ರಿ. ಓ ಎಸ್, ನಿಮ್ ಜೊತೆ ಮಾತಾಡೋದೇ ಒಂದ್ ಸಂತೋಷ. ಇನ್ನು ಕಾಫಿ ಸೇರಿದ್ರೆ ಓಹ್ ಇದ್ದಿದ್ದು ಸಂತೋಷ. ಥ್ಯಾಂಕ್ಸ್.
ಥರ ಪ್ರೀತಿಸ್ತೀನಿ. How dare! What happened? ಸೊಳ್ಳೆ. ನೀವೇನಾದ್ರು ಹೇಳಿದ್ರ? ಇಲ್ವಲ್ಲ. ಮಾತಾಡ್ತಾ ಮಾತಾಡ್ತಾ ಕಾಫಿ ಕುಡಿಯೋಣ ಅಂದ್ರಿ, ಏನು ಮಾತಾಡ್ಲಿಲ್ಲ. ಹಾ ಮಿಸ್ ನಂದಿನಿ, ಯು ಸಿ ನೀವು ಕಣ್ಣಿಗೆ ಮರೆ ಇದ್ದಾಗ ನಿಮ್ ಹತ್ರ ಏನೇನೋ ಮಾತಾಡ್ಬೇಕು ಅಂತ ಲೆಕ್ಕಾಚಾರ ಆಗುತ್ತೆ ಮನ್ಸು. ಅದೇ ನೀವು ಕಣ್ಣಿಗೆ ಎದುರಿಗೆ ಬಂದಾಗ ಲೆಕ್ಕಾಚಾರ ತಳಕಳಿಗಾಗ್ಬಿಡುತ್ತೆ, ಮಾತ್ ಮರ್ತೋಗುತ್ತೆ. ಯು ಸಿ ಇಟ್ಸ್ ಲೈಕ್ ಕಾಫಿ ಆರೋಗುತ್ತೆ ಪ್ಲೀಸ್. ಡಾಕ್ಟರ್, ಏನೋ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಅಂತ ನನ್ನನ್ನು ಕರ್ಕೊಂಡು ಬಂದಿದ್ದು ಇದು 4ನೇ ಸಲ. ಪ್ಲೀಸ್ ಈಗ್ಲಾದ್ರೂ ಹೇಳ್ಬಿಡಿ ಆ ಇಂಟ್ರೆಸ್ಟಿಂಗ್ ವಿಷಯ. ಹೇಳ್ಬೋದು, ಆದ್ರೆ ಆ ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಿಕ್ಕೆ ಅಡ್ಡಿ ಬರ್ತಿರೋದು ಯಾವ್ದು ಗೊತ್ತಾ? ಈ ನಿಮ್ಮ ಕಣ್ಣುಗಳು. ಇವುಗಳ ಹತ್ರ ಬಂದಾಗ ಆ ಕಣ್ಣಿನ ಮಿಂಚು ನಂಗೊಂಥರ ಮತ್ತು ತರಿಸುತ್ತೆ, ನಾಲ್ಗೆ ತಡವರ್ಸುತ್ತೆ, ಮಾತು ಮರ್ತು ಹೋಗುತ್ತೆ, ಗುಟ್ಟಾಗೆ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಹೇಳ್ಬಿಡ್ತೀನಿ. ಓಕೆ ಡಾಕ್ಟರ್, ಬಾಯ್. ಹರೀಶ, ಏನು ಇಷ್ಟು ಸಂತೋಷವಾಗಿದೆಯಾ? ಆ ಹುಡುಗಿ ಸಿಕ್ಕಿದ್ಲೇನೋ? ಹುಡುಗಿನೂ ಸಿಕ್ಕಿದ್ಲು, ಮಾತು ಆಡ್ದೆ, ಅವಳನ್ನ ನಾನೇ ಮನೆವರೆಗೂ ಡ್ರಾಪ್ ಮಾಡಿ ಬಂದೆ. ಮನೆಯೊಳಗೆ ಹೋಗ್ಲಿಲ್ವೇನೋ? ಅವಳು ಕರೀಲಿಲ್ಲ, ನಾನು ಹೋಗ್ಲಿಲ್ಲ. ಅಯ್ಯಯ್ಯೋ, ವಿಷಯ ಹೇಳಿದ್ಯೇನೋ? ವಿಷಯನ ಇವತ್ತು ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ನಾಳೆ ಹೇಳ್ಬಿಡ್ತೀನಿ. ಹೇಳೇ ಬಿಡ್ತೀನಿ. ನನ್ ಕರ್ಮ, ಒಬ್ಬ ಹುಡುಗಿನ ನನ್ ಮದ್ವೆ ಮಾಡ್ಕೊಳ್ತೀಯ ಅಂತ ಕೇಳಕ್ಕೆ ರಿಹರ್ಸಲ್ ಬೇರೆನಾ? ನಮ್ ಕಾಲ್ವೇ ಚೆನ್ನಾಗಿತ್ತು. ಯಾರಿಲ್ಲ ಅಂದಿದ್ದು? ತಗೋಮ್ಮ. ವಜ್ರದ ಹರಳು ಚಿನ್ನದ ಗೂಡನ್ನೇ ಹುಡುಕುತ್ತೆ. ಸರಸ್ವತಿ ಕಣೋ ಹರೀಶ, ನಿಜವಾಗಿ ಸರಸ್ವತಿ ಕಣೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದೇನ್ ಡಾಕ್ಟರ್ ಇಷ್ಟು ಬೇಗ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ನಂದಿನಿ ಬರ್ಲಿಲ್ವಾ? ಪಾಪ, ನೀವು 1 ಗಂಟೆ ಮುಂಚೆ ಬರ್ತೀರಾ ಅಂತ ನಂದಿನಿಗೆ ಹೇಗೆ ಗೊತ್ತಾಗ್ಬೇಕು ಸರ್? ಡಾಕ್ಟರ್, ಈಗಿನ್ನು 7:45. ವಾಟ್? 7:45. ನಾನು 1 ಗಂಟೆನ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ. ರಾತ್ರಿ ಪೂರಾ ನಿದ್ದೆ ಮಾಡಿಲ್ಲ ಅಂತ ಕಾಣುತ್ತೆ. ಒಂದೊಂದ್ಸಲ ನಿದ್ದೆ ಗೆಟ್ರೆ ಹೀಗೆ ಆಗುತ್ತೆ ಸರ್. ಹೀಗೆ ಆಗುತ್ತೆ, ನಿಮ್ಗೂ ಹೀಗೆ ಆಗ್ತಾ ಇರತ್ತಾ? ಪದೇ ನಂಗೆ ಹಾಗೆ ಆಗುತ್ತೆ ಸರ್. ಡಾಕ್ಟರ್, ಇದೇನ್ ಹೂವ ಕೋಟ್ಗೆ ಮರ್ತು ಬಿಟ್ಟಿದ್ದೆ. ನಾಟ್ ಈಗ. ಡಾಕ್ಟರ್, ಒಳ್ಳೆ ಹಕ್ಕಿಗೆ ಕಾಳು ಹಾಕ್ತಾ ಇದ್ದಾರೆ. ನಮ್ ನಂದಿನಿಗೆ ಹರೀಶ್ಗಿಂತ ಒಳ್ಳೆ ಗಂಡ್ ಬೇಕಾ? ಕರೆಕ್ಟ್. ಈ ಜೋಡಿ ಮೇಡ್ ಫಾರ್ ಈಚ್ ಅದರ್. ನಂದಿನಿ ಬರ್ತಾ ಇದ್ದಾಳೆ. ಅವಳ ಹತ್ರ ಹೇಗೆ ಹೇಳಬೇಕು, ಏನ್ ಹೇಳಬೇಕು ಅನ್ನೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೆಟ್ ಅಸ್ ಪ್ರಾಕ್ಟೀಸ್. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿಸ್ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ. ಪ್ಲೀಸ್ ಟೇಕ್ ದಿಸ್. Thank you. It's very nice. ನಂದಿನಿ,
ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಹತ್ರ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತಿದ್ದೆ. ಯು ನೋ, ಐ ಲವ್ ಯು. ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ. ಬೇಡ, ಈ ರೆಡ್ ರೋಸು ಬಹಳ ಡೇಂಜರ್. ಹರೀಶ್, ದಿಸ್ ಅಪ್ರೋಚ್, ಡೈರೆಕ್ಟ್ ಅಪ್ರೋಚ್ ಇಸ್ ನಾಟ್ ಅಟ್ ಆಲ್ ಗುಡ್. ಬೇರೆ ಏನಾದ್ರೂ ಯೋಚನೆ ಮಾಡು. ಗುಡ್ ಮಾರ್ನಿಂಗ್ ರೀ. ದಯವಿಟ್ಟು ಇದನ್ನ ತಗೊಳ್ರಿ. ಓ, ಥ್ಯಾಂಕ್ ಯು ಡಾಕ್ಟರ್ ಹರೀಶ್, ತುಂಬಾ ಚೆನ್ನಾಗಿದೆ. ನಿಮಗ್ ಚೆನ್ನಾಗಿದೆ ಅಂದ್ರೆ ನನ್ಗೂ ಚೆನ್ನಾಗಿದೆ ರೀ. ಹರೀಶ್, ನೀವು ನನ್ಗೇನೋ ಹೇಳ್ಬೇಕು ಅಂತಿದ್ದೀರಾ? ಹೌದ್ರಿ. ಮಿಸ್ ನಂದಿನಿ ರೀ, ನಾನ್ ಮದ್ವೆ ಆಗೋ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು ಅಂತ ನಾನು ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಕಣ್ರಿ. ಆದ್ರೆ ಅಷ್ಟು ಗುಣಗಳು ಒಂದೇ ಹೆಣ್ಣಲ್ಲಿ ಇರುತ್ತೆ ಅಂತ ನನ್ಗೆ ನಂಬಿಕೆ ಇರ್ಲಿಲ್ಲ ರೀ. ಆದ್ರೆ ಇವತ್ತು ನಾನು ನಿಮ್ಮನ್ನ ನೋಡ್ತೆ ಕಣ್ರಿ. ನೀವು ಹೇಳಿ ಮಿಸ್ ನಂದಿನಿ, ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವು ನನ್ನ ಮದ್ವೆ ಆಗ್ತೀರೇನ್ರಿ? ನೀವಿಲ್ದೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಅಲ್ಲಿ ರೋಗಿಗಳು ಪ್ರಾಣ ಬಿಡ್ತಾ ಇದ್ದಾರೆ, ನೀವು ತಮಾಷೆ ನೋಡ್ತಿದ್ದೀರಾ? ಇದು ಶೂನ್ಯ ಶೂನ್ಯ ಸಾರೇ. ಏನ್ ಶೂನ್ಯ ನಿನ್ ತಲಕಾಯಿ? ವಾಟ್ ಇಸ್ ದಿಸ್? ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ನಿಮ್ಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ, ಗೋ. ವಾಟ್ ಇಸ್ ದಿಸ್? ಇರ್ರೆಸ್ಪಾನ್ಸಿಬಲ್ ಪೀಪಲ್. ಫ್ಲವರ್ ಫಾರ್ ಯು ಸರ್. ಐ ಆಮ್ ಗೋಯಿಂಗ್. ಆಪರೇಷನ್ ಥಿಯೇಟರ್, ಐ ಆಮ್ ಗೋಯಿಂಗ್.